ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಗುಡ್ಡ ಕುಸಿತ ಆಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿರುವಂತಹ ಫಿಶರ್ಸ್ ಕಾಲನಿಯಲ್ಲಿರುವಂಥ ದೃಶ್ಯ ಇದು. ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಇವತ್ತು ಬೆಳಗಿನ ಜಾವ ಗುಡ್ಡ ಕುಸಿದು ಬೃಹತ್ ಆಕಾರದ ಬಂಡೆಗಳು ಧರೆಗುರುಳಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಗುಡ್ಡದ ಅಂಚಿನಲ್ಲಿರುವಂತಹ ಮನೆಗಳಿಗೆ ಬಹಳಷ್ಟು ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು, ಪೂರ್ತಿಯಾಗಿ ಗುಡ್ಡ ಕುಸಿಯುವ ಹಂತಕ್ಕಿದೆ. ಇನ್ನಷ್ಟು ಗುಡ್ಡ ಕುಸಿಯುವ ಪರಿಸ್ಥಿತಿಯೂ ಸಹಿತ ಇದೆ. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಮಳೆಯೂ ಸಹಿತ, ಅಬ್ಬರದ ಮಳೆಯೂ ಸಹಿತ ನಿರಂತರವಾಗಿ ಸುರಿತಾನೇ ಇದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಏನಂದರೆ ಇಲ್ಲಿರುವಂಥ ಜನರನ್ನು ಬೇರೆ ಕಡೆ ಸ್ಥಳಾಂತರಿಸುವಂಥ ಕೆಲಸವನ್ನು ಸಹಿತ ಇಲ್ಲಿರುವಂತಹ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮಾಡ್ತಾ ಇದೆ. ಆದರೆ ಅವರು ಬೇರೆ ಕಡೆ ಶಿಫ್ಟ್ ಆಗಲು ಹಿಂದೇಟನ್ನು ಸಹಿತ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನೆಂದರೆ ಗುಡ್ಡದಂಚಿನಲ್ಲಿ ಮತ್ತು ಕಾಡಿನ ಅಂಚಿನಲ್ಲಿ ರಸ್ತೆಗಳನ್ನು ಮತ್ತು ಮನೆಗಳನ್ನು ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ. ಪ್ರಮುಖವಾಗಿ ನದಿಗಳ ಪಾತ್ರದಲ್ಲಿ, ಕೆರೆಗಳ ಪಾತ್ರದಲ್ಲಿ, ಅದರ ಜೊತೆಗೆ ಗುಡ್ಡಗಳ ಅಂಚಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡುವುದು ಎಷ್ಟು ಸೂಕ್ತ ಎನ್ನುವುದು ನೀವು ಈಗ ದೃಶ್ಯದಲ್ಲಿಂದಲೇ ನೋಡಬಹುದು. ಯಾಕೆಂದರೆ ಕೆಲವರು ಗುಡ್ಡ ಕೊರೆದು ಬಿಟ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ, ಅವರು ಮುಂದಾಲೋಚನೆಯನ್ನು ಮಾಡಲ್ಲ. ಆದರೆ ಆಮೇಲೆ ಮಳೆ ನಿರಂತರವಾಗಿ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗುತ್ತೆ. ಯಾಕಂದರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಈ ಬಂಡೆಗಳು ತಪ್ಪಿ ಏನಾದರೂ ಮನೆಗಳ ಮೇಲೆ ಬಿದ್ದಿದ್ರೆ, ಯಾಕಂದರೆ ಬೆಳಗಿನ ಜಾವ ಎಲ್ಲರೂ ಸಹಿತ ನಿದ್ರಾವಸ್ಥೆಯಲ್ಲಿ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಮನೆಗಳ ಮೇಲೆ ಬಿದ್ದಿದ್ರೆ ದೊಡ್ಡ ಆಘಾತವೇ ಉಂಟಾಗ್ತಾ ಇತ್ತು. ಆದರೆ ಜನ ಇನ್ನು ಮೇಲೆ ಆದರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯೂ ಸಹಿತ ಧಾರಾಕಾರವಾಗಿ ಸುರಿಯುತ್ತೆ. ಅಷ್ಟೇ ಅಲ್ಲದೆ ಜನರು ಸಹಿತ ಕಾಡಿನಂಚಿನಲ್ಲಿ ಮತ್ತು ಗುಡ್ಡ ಕೊರೆದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಅವರು ಈ ವಿಚಾರವಾಗಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗ ನಮ್ಮ ಜೊತೆಗಿದ್ದಾರೆ ಸ್ಥಳೀಯರು, ಮಾತಾಡ್ಸೋಣ. ಸರ್, ಇದು ಮನೆ ನಿರ್ಮಾಣ ಮಾಡಿ ಎಷ್ಟು ದಿವಸ ಆಯಿತು? ಇದು ಸುಮಾರು ನಮ್ಮ ಮನೆ ನಿರ್ಮಾಣ ಮಾಡಿ 20 ವರ್ಷ ಆಯಿತು. 20 ವರ್ಷ. ಗುಡ್ಡ ಕುಸಿತ ಇದೇ ಮೊದಲನೇ ಬಾರಿಗೆ ಆಗಿದ್ದ? ಹಿಂದೆ ಒಂದ್ಸಲ ಆಗಿತ್ತು, ಗುಡ್ಡ ಕುಸಿದಿತ್ತು. ಮತ್ತು ಈ ಗುಡ್ಡ ಅಂದರೆ ಆ್ಯಕ್ಚುಲಿ ಇದು ಸರ್ಕಾರಿ ಗುಡ್ಡ ಅಲ್ಲ, ಇದು ಒಂದು ಖಾಸಗಿಯವರ ಗುಡ್ಡ. ರಾಜನ್ ಮಾಪ್ಸೇಕರ್ ಅವರಿಗೆ ಸಂಬಂಧಪಟ್ಟಂಥ ಗುಡ್ಡ ಇದು. ಅವರು 15 ವರ್ಷಗಳ ಹಿಂದೆ ನಾವು ಇಲ್ಲಿ ಸ್ಥಳೀಕರೆಲ್ಲ ಸೇರಿ ಅವರಿಗೆ ಒಂದು ಗುಡ್ಡಕ್ಕೆ ನಿಮ್ಮ ಸ್ವಂತ ಖಾಸಗಿ ಜಮೀನಾಗಿರೋದ್ರಿಂದ ತಡೆಗೋಡೆಯನ್ನು ಕಟ್ಕೊಡ್ಲಿಕ್ಕೆ ಅವ್ರಿಗೆ ನಾವು ಹೇಳಿದರು. ಅದನ್ನು ಅವ್ರು ಒಪ್ಕೊಂಡಿದ್ರು ಆವಾಗ. ಅದ ನಂತರ ಆ್ಯಕ್ಚುಲಿ ತಾವು ಇದನ್ನು ಹೇಳಿಲ್ಲ ಅಂಥೇಳಿ ಆ್ಯಕ್ಚುಲಿ ಅದನ್ನು ನಿರಾಕರಿಸಿದರು. ಈ ಹಿಂದೆ ಕೂಡ ಆ್ಯಕ್ಚುಲಿ ಹಿಂದಿನ ವರ್ಷ 2023 ಕೂಡ ಆ್ಯಕ್ಚುಲಿ ಚಿಕ್ಕ ಪ್ರಮಾಣದಲ್ಲಿ ಗುಡ್ಡ ಕುಸಿದಿತ್ತು. ಅವು ಕೂಡ ನಾವು ಜಿಲ್ಲಾಧಿಕಾರಿಯವರಿಗೆ ನಾವು ಆ್ಯಕ್ಚುಲಿ ವಿಷಯವನ್ನು ತಿಳಿಸಿದರು, ಹಾಗೂ ತಹಸೀಲ್ದಾರ್ ಕೂಡ ವಿಷಯ ತಿಳಿಸಿದರು. ಆಗಲೂ ಕೂಡ ಅವ್ರದ್ದು ಸ್ಥಳ ಪರಿಶೀಲನೆ ಮಾಡಿ ಹೋಗಿರ್ತಾರೆ. ಆವಾಗ ಆ್ಯಕ್ಚುಲಿ ಹಿಂದೆ ರಾಜನ್ ಮಾಪ್ಸೆ ಕೂಡ ಅವರು ಕೂಡ ಹೇಳಿದರು, ಅಂದರೆ ಒಂದು ತಡೆಗೋಡೆ ಕಟ್ಕೊಡ್ಬೇಕಂತೇಳಿ. ಅವರು ಇನ್ನೂ ತನಕ ತಡೆಗೋಡೆ ಕಟ್ಕೊಡ್ಲಿಲ್ಲ. ಅವ್ರು ಖಾಸಗಿ ಜಮೀನಾಗಿರೋದ್ರಿಂದ ಆ್ಯಕ್ಚುಲಿ ಅವರು ತಡೆಗೋಡೆ ಕಟ್ಕೊಡದೇ ಇರೋ ಕಾರಣದಿಂದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂದರೆ ಈ ಗುಡ್ಡ ಖಾಸಗಿಯವರದಾಗಿದೆ. ಖಾಸಗಿಯವರು ಮಾಡಿರುವಂತಹ ಸಮಸ್ಯೆಯಿಂದ ಇವರಿಗೆ ಈ ಸಂಕಷ್ಟ ಎದುರಾಗಿದೆ ಅಂತಲೂ ಸಹಿತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.